ನಮಸ್ತೆ ಸ್ನೇಹಿತರೆ, ಶ್ರೀ ಕೃಷ್ಣಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಫೆಬ್ರವರಿ ತಿಂಗಳ ಮೊದಲನೇ ಏಕಾದಶಿ ಮಾಹಿತಿ. ವಿಶ್ವವಸು ನಾಮ ಸಂವತ್ಸರದ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಿರ್ಣಯ. 12ನೇ ತಾರೀಕು ಗುರುವಾರ ದಶಮಿ, 13ನೇ ತಾರೀಕು ಶುಕ್ರವಾರ ವಿಜಯ ಏಕಾದಶಿ ಅಂತ ಬಂದಿದೆ. 14ನೇ ತಾರೀಕು ಶನಿವಾರ ದ್ವಾದಶಿ ಬಂದಿದೆ. ನಿಮ್ಮ ಶಕ್ತಿ ಅನುಸಾರ ನಮ್ಮ ರಾಯರಿಗೆ ಉಪವಾಸ ಮಾಡಿ, ವ್ರತ ಮಾಡಿ, ರಾಯರ ಅನುಗ್ರಹ ಪಡ್ಕೊಳ್ಳಿ. ಅಕ್ಕ, ನನಗೆ ತುಂಬ ಶಕ್ತಿ ಇದೆ, ನಾನು ಒಂದು ತೊಟ್ಟು ನೀರು ಕುಡಿದಿರ ಮಾಡ್ತೀನಿ ಅನ್ನೋದನ್ನು ನಿರ್ಜಲ ಏಕಾದಶಿ ಅಂತ ಹೇಳ್ತಾರೆ. ಅಕ್ಕ, ನನ್ನ ಕೈಲಿ ಆ ರೀತಿಯೂ ನನ್ನ ಕೈಲಿ ಸಂಪೂರ್ಣ ಮಾಡೋದಕ್ಕಾಗೋದಿಲ್ಲ, ಕೆಲಸ ಕಾರ್ಯಕ್ಕೆ ಹೋಗ್ತೀನಿ ಅಂತ ಅನ್ನೋರು, ತುಂಬ ಸುಸ್ತಾಗುತ್ತೆ ಅನ್ನೋರು ಹಾಲು ಹಣ್ಣು ತಿನ್ಕೊಂಡು ನಮ್ಮ ರಾಯರಿಗೆ ಏಕಾದಶಿ ವ್ರತಾಚರಣೆ ಮಾಡ್ಬೋದು. ಇನ್ನೂ ಕೆಲವರಿಗೆ BP, ಶುಗರು, ಥೈರಾಯ್ಡ್ ಇರುತ್ತೆ. ನಾವು ರಾಯರಿಗೆ ಯಾವುದೇ ರೀತಿ ಸೇವೆ ಮಾಡೋಕ್ಕಾಗ್ತಾಯಿಲ್ಲ, ನಮ್ಗೆ ಹುಷಾರಿಲ್ಲ, ಏನಪ್ಪ ಮಾಡೋದು, ತುಂಬ ಸುಸ್ತಾಗುತ್ತೆ ಅಂತ ಅನ್ನೋರು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಅಂಥವರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರ್ತಕ್ಕಂಥದ್ದು ಮತ್ತು ಅನ್ನ ತಿನ್ನದೆ ನೀವು ಏಕಾದಶಿ ವ್ರತಾಚರಣೆ ಮಾಡ್ಬೋದು. ಯಾರೋ ಬೇಜಾರು ಮಾಡ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಈ ರೀತಿ ಕೂಡ ನೀವು ರಾಯರಿಗೆ ಸೇವೆ ಅಂತ ಮಾಡ್ಬೋದು. ತುಂಬ ಜನ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರಿ. ಹೋದ ತಿಂಗಳದು ಏಕಾದಶಿ ಮಾಹಿತಿ ವಿಡಿಯೋ ಹಾಕ್ದಾಗ, ಅಕ್ಕ ಮಧ್ಯಾಹ್ನದ್ದು ತುಂಬ ನಿದ್ದೆ ಬರುತ್ತೆ, ಮಲಗಬಹುದಾ, ನಾನು ಏಕಾದಶಿ ವ್ರತಾಚರಣೆ ಮಾಡ್ತಾಯಿದ್ದೀನಿ ಅಂದರೆ ಖಂಡಿತ ಮಧ್ಯಾಹ್ನದ್ದು ಮಲಗೋ ಹಾಗಿಲ್ಲ. ಯಾಕೆ ಅಂತಂದರೆ, ನೀವು ಏಕಾದಶಿ ವ್ರತ ಮಾಡ್ತಾಯಿದ್ದೀನಿ ಅಂತಂದರೆ ನಿಮಗೆ ಸಂಪೂರ್ಣ ನಮ್ಮ ರಾಯರದು ಸಂಪೂರ್ಣ ಪೂರ್ಣ ಫಲ ರಾಯರದು ಅನುಗ್ರಹ ಸಿಗಬೇಕು ಅಂದರೆ ಮಧ್ಯಾಹ್ನದತ್ತು ಮಲಗೋ ಹಾಗಿಲ್ಲ. ಇನ್ನೂ ಕೆಲವರು ಕೇಳಿದರೆ, ಅಕ್ಕ ಕಾಲಿಗೆ ಚಪ್ಪಲಿ ಹಾಕೋಬೋದಾ ಅಂತ. ಅದು ನಿಮ್ಮಿಷ್ಟ. ಯಾಕೆ ಅಂತಂದರೆ ಈಚೆಗಡೆ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತೀರಾ, ಬಸ್ಸಲ್ಲಿ ಓಡಾಡಬೇಕು ಅಥವಾ ಒಬ್ಬೊಬ್ಬರು 2 ವೀಲರಲ್ಲಿ ಓಡಾಡ್ತೀರಾ, ಚಪ್ಪಲಿ ಇಲ್ದಿರ ಓಡಾಡೋದಕ್ಕಾಗೋದಿಲ್ಲ. ಅದು ನಿಮ್ಮ ಶಕ್ತಿ. ನಾನು ಮಾಡ್ತೀನಿ, ಈ ರೀತಿ ಮಧ್ಯಾಹ್ನದತ್ತು ಮಲಗದೆ ಕಾಲಕ್ಕೆ ಚಪ್ಪಲಿ ಹಾಕ್ತೆ ನೇಮ ನಿಷ್ಠೆಯಿಂದ ನಾನು ಮಾಡ್ತೀನಿ ಅಂತ ಅನ್ನೋರು ಈ ರೀತಿ ಮಾಡಿದ್ರೆ ಸಂಪೂರ್ಣ ಪೂರ್ಣ ಫಲ ಸಿಗುತ್ತೆ ನಮ್ಮ ರಾಯರದು. ಆಮೇಲಿಂದ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ರಾಯರ ಫೋಟೋಗೆ ಗಂಧ ಇಟ್ಟು ತುಳಸಿ ಹಾಕಿ ಎಣ್ಣೆ ಬತ್ತಿ ದೀಪ ಮತ್ತು ತುಪ್ಪದ ಆರತಿ ಮಾತ್ರ ಬೆಳಗಬೇಕು. ರಾಯರ ಹತ್ರ ಗ್ಲಾಸಲ್ಲಿ ನೀರು ಏನು ಇಡೋದಕ್ಕೆ ಹೋಗಬಾರ್ದು. ತಿರ್ಗಾ ಬೆಳಗ್ಗೆ ಶನಿವಾರ ದ್ವಾದಶಿ ದಿವಸ ತುಳಸಿ ಎಲ್ಲ ತೆಗೆದು ಹೂವಿನ ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ, ಯಾಕೆಂದರೆ ನಾವು ಹಿಂದಿನ ದಿವಸ ಅನ್ನ ಬಿಟ್ಟಿರ್ತೀವಿ, ಹಾಗಾಗಿ ಅನ್ನ ಇಡಲೇಬೇಕು ನಮ್ಮ ರಾಯರಿಗೆ. ಹಾಗಂತೇಳಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಸಾಂಬಾರು ಮಾಡೋದಲ್ಲ, ತಿಳಿ ಸಾಂಬಾರು ಮಾಡಿ, ಇಲ್ಲಾಂದರೆ ಸಿಹಿ ನೈವೇದ್ಯ, ಮೊಸರನ್ನ, ಪುಳಿಯೋಗರೆ, ಏನಾದ್ರು ಸಜ್ಜಿಗೆ, ಪೊಂಗಲು ಮಾಡಿ ಇಟ್ಟು ನಮ್ಮ ರಾಯರಿಗೆ ಪೂಜೆ ಮಾಡಿ ತುಳಸಿ ತೀರ್ಥ ತಗೊಂಡು ನಂತರ ಉಪವಾಸ ವ್ರತಾಚರಣೆ ಬಿಡೋದು. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಗುರುಭ್ಯೋ